ಆನೆದಂತದಿಂದ ತಯಾರಿಸಿದ ಕೋಟ್ಯಾಂತರ ಮೌಲ್ಯದ ಕಲಾಕೃತಿ ಮಾರಾಟದ ಯತ್ನ 5 ಆರೋಪಿಗಳ ಬಂಧ. ಹುಬ್ಬಳ್ಳಿಯಲ್ಲಿ ಆನೆದಂತದಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾಗ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಆರೋಪಿಗಳನ್ನ ಹುಬ್ಬಳ್ಳಿಯ ಸಿಐಡಿ ಅರಣ್ಯ ಸಂಚಾರ ದಳ ಬಂಧಿಸಿದ್ದಾರೆ. ಆರೋಪಿಗಳಾದ ಮೂಲತಃ ಕೊಲ್ಲಾಪುರದ ಸಾದ್ ಜಮಾದಾರ್, ವಿಜಯ್ ಕುಂಬಾರ್, ಸಾಗರ್ ಪುರಾಣಿ, ಇಪ್ಪಾರ್ಣಿಯ ವಿನಾಯಕ್ ಕಾಂಬ್ಳೆ, ದಾನಾಜಿ ಪಾಟೀಲ್ ಇವರನ್ನು ಬಂಧಿಸಿದ್ದು, ಬಂಧಿತರಿಂದ ಆನೆದಂತದಿಂದ ತಯಾರಿಸಿದ 380 ಗ್ರಾಂ ತೂಕದ ಅಲಂಕಾರಿಕ ಪೆಟ್ಟಿಗೆ, 112 ಗ್ರಾಂ ತೂಕದ ಕೈಗಡುಗ, 350 ಗ್ರಾಂ ಆಯತಾಕಾರದ ಪೆಟ್ಟಿಗೆ, 279 ಗ್ರಾಂ ಮೊಟ್ಟೆ ಆಕಾರದ ಪೆಟ್ಟಿಗೆಯನ್ನು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಬಳಿ ಸಿಐಡಿ ಅರಣ್ಯ ಸಂಚಾರ ತಂಡ ವಿಚಾರಣೆ ನಡೆಸಿದಾಗ ರಾಜಸ್ಥಾನದ ಒಂದು ಸಂತೆಯಲ್ಲಿ ಸಾಧು ಸಂತರ ಬಳಿ ಖರೀದಿಸಿದ್ದಾರೆಂದು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಪ್ರಕರಣವನ್ನ ಹುಬ್ಬಳ್ಳಿಯ ಸಿಐಡಿ ವಿಭಾಗದ ಪೊಲೀಸ್ ಉಪಾಧೀಕ್ಷಕ ಮುತ್ತಣ್ಣ ಸರವಗೋಳ್, ಸಬ್ ಇನ್ಸ್ಪೆಕ್ಟರ್ ಪ್ರಸಾದ್ ಪಣೇಕರ್, ಎಂಎ ಪಾಠಕ್, ಅಶೋಕ್ ನಾಗರಹಳ್ಳಿ, ರವೀಂದ್ರ ಗೋನೇನವರ್, ಎಚ್ ಹುಲಗೇರ್, ಎಸ್ ನಾಯಕ್ ತಂಡ ಪತ್ತೆ ಮಾಡಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.